ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಮೀನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ಉಳಿದಿತ್ತು. ಇವತ್ತಿನ ಸಂಚಿಕೆಯಲ್ಲಿ ರೇವತಿ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಜೊತೆ ಪರಿಹಾರವನ್ನ ಸಹ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುಜಿ, ಇವತ್ತು ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ಕೊನೆಯ ರಾಶಿ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಜೊತೆಗೆ ಬಹುಮುಖ್ಯವಾಗಿ ಮೀನರಾಶಿಯ ವಿಶೇಷತೆಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ರಾಶಿ ಚಕ್ರದಲ್ಲಿ ಬಹುಮುಖ್ಯವಾಗಿ ಮೀನರಾಶಿ ಕೊನೆಯ ರಾಶಿ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಮೀನರಾಶಿಯ ಅದರದೇ ಆದ ಒಂದು ಅದ್ಭುತ ಗುಣಗಳನ್ನು ಹೊಂದಿರುವಂಥದ್ದು. ಯಾಕಂದರೆ ಇದು ಜಲತತ್ವ ರಾಶಿಯಲ್ಲಿ ಉಚ್ಚ ಜಲತತ್ವ ಅಂತ ಹೇಳ್ತೀವಿ. ಸೊ ಜಲತತ್ವ ಅಂತಂದರೆ ಈ ಮೀನರಾಶಿಗೆ ಅದರದೇ ಆದ ಒಂದು ಪ್ರಾಧಾನ್ಯತೆ ಇರುವಂಥದ್ದು. ಅದು ಹಾಗೆ ಆಮೇಲೆ ಈ ಮೀನರಾಶಿಯ ಅಧಿಪತಿ ಕೂಡ ಗುರು ಭಗವಾನರೇ ಆಗಿರುವುದರಿಂದ ಹೇಗೆ ಧನುರಾಶಿ ಹೇಗೆ ಮುಖ್ಯವಾಗುತ್ತೋ ಮೀನರಾಶಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಈ ರಾಶಿಯಲ್ಲಿ ಅತ್ಯಂತ ತುಂಬ ಪ್ರಬಲವಾದ ಎರಡನೇ ಗುರು ಅಂತ ನಾವೇನು ಹೇಳ್ತೀವಿ, ಶುಕ್ರಾಚಾರ್ಯರು ಇಲ್ಲಿ ಉಚ್ಚ ಆಗುವಂಥ ಒಂದು ರಾಶಿ ಅಂತ ಹೇಳ್ತೀವಿ. ಸೊ ಆ ಥರ ಇರೋದ್ರಿಂದ ಇದು ತುಂಬ ಪ್ರಬಲವಾಗಿರುವಂಥದ್ದು. ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಇಲ್ಲಿ ಪ್ರತಿಯೊಂದು ಗ್ರಹಗಳು ಕೂಡ ಒಳ್ಳೆ ಫಲಗಳನ್ನೇ ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಈ ಮೀನ ರಾಶಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಮುಖವಾಗಿ 3 ನಕ್ಷತ್ರಗಳು ಬರುವಂಥದ್ದು. ಪೂರ್ವಭಾದ್ರ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ, ಹಾಗೆ ರೇವತಿ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರದ 3 ಪದಗಳು, 1, 2, 3 ಪದಗಳು ಕೊನೆಯ ಕುಂಭ ರಾಶಿಯಲ್ಲಿ ನಾವೇನು ವಿವರಣೆ ಮಾಡಿದ್ವಿ ಅವಾಗ ಕಳೆದ ಸಂಚಿಕೆಯಲ್ಲಿ ಪೂರ್ವಭಾದ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಕೆಲವೊಂದು ಅಲ್ಲಿ ಬಂದರೆ ಮತ್ತು ಪೂರ್ವಭಾದ್ರ ಇಲ್ಲಿ ಕೂಡ 4ನೇ ಪದ ಒಂದು ಮೀನ ರಾಶಿಗೆ ಬರುತ್ತೆ. ಆದರೆ ಪ್ರಮುಖವಾಗಿ ಪೂರ್ವಭಾದ್ರ ನಕ್ಷತ್ರ ಜೊತೆಗೆ ಉತ್ತರಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಗಳು ಈ ಒಂದು ಮೀನರಾಶಿಗೆ ಸೇರುವಂಥದ್ದು. ಗುರುಜಿ, ಈಗ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾದ್ರು ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಮುಂದುವರೆದ ಭಾಗವಾಗಿ ಮೀನರಾಶಿಯ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ಮೊದಲನೇದಾಗಿ ರಾಶಿಯ ರಾಶಾಧಿಪತಿ ಗುರು ಭಗವಾನರು ಅಂತ ಹೇಳ್ತೀವಿ. ಮೀನರಾಶಿಯವರ ವಿಚಾರದಲ್ಲಿ ನೋಡಬೇಕಾದ್ರೆ ಅತ್ಯದ್ಭುತವಾಗಿ ಬುದ್ಧಿವಂತರು, ಜ್ಞಾನವಂತರು, ವಿಚಾರವಂತರು ಮತ್ತು ತಿಳುವಳಿಕೆವಂತರು, ಎಲ್ಲವನ್ನು ಅಳೆದು ತೂಗಿ ಕೆಲಸ ಮಾಡುವಂಥವ್ರು ಆಗಿರ್ತಾರೆ. ಮತ್ತು ಇವರ ಒಂದು ವಿಚಾರದಲ್ಲಿ ಯಾವುದೇ ಒಂದು ಇದು ಮಾಡಬೇಕಾದ್ರೂ ತರ್ಕಶಾಸ್ತ್ರ ಜಾಸ್ತಿ ಇವರಿಗೆ. ಅಂದರೆ ಅದನ್ನು ಅನಲೈಸಿಸ್ ಮಾಡಿಕೊಂಡು ಒಪ್ಕೊಂಡು ಮುಂದುವರಿಯುವಂಥದ್ದು. ಮತ್ತು ಇವರಿಗೆ ಬುದ್ಧಿ ಜ್ಞಾನ ಅಂದರೆ ಇವರು ಓದದೇ ಇರಲಿ ಲೌಕಿಕ ಜ್ಞಾನ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಲೌಕಿಕ ಜ್ಞಾನ ಜೊತೆಗೆ ಆಧ್ಯಾತ್ಮದ ವಿಚಾರ ಆಗಿರ್ಬೋದು, ಮತ್ತು ಗುರುಗಳು ಮತ್ತು ಯಾರು ಗುರು ಹಿರಿಯರಾಗಿರ್ಬೋದು ಅವರಿಗೆ ಕಂಡ್ರೆ ಇವರು ತುಂಬ ಬೆಲೆಯನ್ನು ಕೊಡುವಂಥವರಾಗಿರ್ತಾರೆ. ಮತ್ತು ಈ ಮೀನರಾಶಿಯವರು ಸ್ವಲ್ಪ ಈ ತೊಗೊಂಡಿರುವ ಡಿಸಿಷನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಸಮ್ಟೈಮ್ಸ್ ಇವರಿಗೆ ಡೌಟ್ ಕೂಡ ಆಗುವಂಥದ್ದು. ಯಾಕಂದರೆ ದ್ವಿಸ್ವಭಾವ ರಾಶಿ ಅಂತ ಹೇಳೋದ್ರಿಂದ ಈ ಒಂದು ತೊಗೊಂಡಿರೋ ಡಿಸಿಷನ್ಸ್ ಎಸ್ ನೋ ಅಂತ ಒಂದು ಸ್ವಲ್ಪ ಡೈಲಮಾ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಸ್ವಲ್ಪ ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ ಸಂಬಂಧಪಟ್ಟಂಥದ್ದು. ಮತ್ತು ಮೀನರಾಶಿ ಜಲತತ್ವ ರಾಶಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಪ್ರವಾಸ, ಧಾರ್ಮಿಕ ಪ್ರವಾಸ ಮತ್ತು ನೀರಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳಗಳು, ತಾಣಗಳು ತುಂಬ ಚೆನ್ನಾಗಿ ಇಷ್ಟಪಡುವಂಥವ್ರು ಇವರು ಆಗಿರ್ತಾರೆ. ಆಮೇಲೆ ಈ ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಪ್ರತ್ಯೇಕತೆ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಅಂದರೆ ಇವರೇನಾದರೂ ಒಂದು ನಿರ್ಣಯ ತಗೋಬೇಕಂದ್ರೆ, ಇವ್ರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಆಗಿರ್ಬೋದು, ಅಥವಾ ಇವರೇನಾದರೂ ಒಂದು ಅಭ್ಯಾಸ ಮಾಡ್ತಾ ಇದ್ರೆ, ಅಂದರೆ ತುಂಬ ಗದ್ದಲ ಇರುವಂಥ ವಾತಾವರಣ ಇವ್ರಿಗೆ ಆಗೋದಿಲ್ಲ. ಸ್ವಲ್ಪ ಪ್ರಶಾಂತತೆ ಇರುವಂಥದ್ದು, ಸ್ವಲ್ಪ ಏಕಾಂತ ಇರುವಂಥದ್ದು, ಅಂದರೆ ದ ಪೀಸ್ ಆಫ್ ಪ್ಲೇಸ್, ಅಂದರೆ ಯಾರು ಡಿಸ್ಟರ್ಬ್ ಮಾಡದೇ ಇರುವಂಥ ಪ್ಲೇಸಲ್ಲಿ ಇವರಿಗೆ ತುಂಬ ಒಂದು ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಮೀನರಾಶಿಯಲ್ಲಿ ಶುಕ್ರನು ಕೂಡ ಉಚ್ಚ ಆಗಿರೋದ್ರಿಂದ ಜ್ಞಾನಕ್ಕೆ ತುಂಬ ಬೆಲೆ ಕೊಡುವಂಥವ್ರು, ಗುರು ಹಿರಿಯರಿಗೆ ಬೆಲೆ ಕೊಡುವಂಥವ್ರು ಆಗಿರ್ತಾರೆ. ಆದರೆ ಇವ್ರ ಲೈಫಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ನಾವು ತಗೋಬೇಕು. ಮೀನರಾಶಿಯವರಿಗೆ ಯಾವಾಗಲೂ ಸ್ವಲ್ಪ ತ್ಯಾಗ ಮಾಡಬೇಕಾಗಿ ಬರುವಂಥದ್ದು. ಯಾಕಂದರೆ 12ನೇ ಮನೆ ಅಂತಂದರೆ ವ್ಯಯ ಭಾವ, ಅಂದರೆ ಅವರು ಮಾಡಿರುವಂಥ ವಿಚಾರದಲ್ಲಿ, ಅವ್ರು ಮಾಡಿರುವಂಥ ಅಭ್ಯಾಸದಲ್ಲಿ ತ್ಯಾಗ ಮಾಡ್ಬೋದು, ಅಥವಾ ಅವ್ರ ಗುಣನಲ್ಲಿ ತ್ಯಾಗ ಮಾಡುವಂಥದ್ದು, ಸಂಬಂಧಗಳಲ್ಲಿ ತ್ಯಾಗ ಮಾಡುವಂಥದ್ದು ಜಾಸ್ತಿ. ಆ ರೀತಿ ಇವರಿಗೆ ಒಂದು ನೆಗೆಟಿವ್ ಅಂಶ ಅಂತ ಹೇಳ್ಬೋದು. ಮತ್ತು ಇವರು ಮೀನರಾಶಿಯವರು ಸ್ವಲ್ಪ ಬೇಗ ಆದಷ್ಟು ತುಂಬ ದೈಹಿಕ ಶ್ರಮದ ಕೆಲಸ ಮಾಡೋಕ್ಕಾಗಲ್ಲ. ಮಾನಸಿಕವಾಗಿರುವಂಥ ಶ್ರಮದ ಕೆಲಸ ಅಂದರೆ ಮೈಂಡ್ ರಿಲೇಟೆಡ್ ಏನು ಡಿಸಿಷನ್ಸ್ ಇರುತ್ತೆ ಅಂಥ ಕೆಲಸಗಳನ್ನು ಈಸಿಯಾಗಿ ಮಾಡ್ಬೋದು. ದೈಹಿಕ ಶ್ರಮ ಇವರಿಂದ ಅಷ್ಟೊಂದು ಆಗೋದಿಲ್ಲ. ಇದು ಕೂಡ ಸ್ವಲ್ಪ ನೆಗೆಟಿವ್ ಅಂಶ ಅಂತ ಹೇಳ್ಬೋದು. ಮತ್ತು ಮೀನರಾಶಿ ಗುರುವಿನ ರಾಶಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಈ ಒಂದು
ಜಲತತ್ವದಾಗಿರೋದ್ರಿಂದ ಕಫ ಪ್ರಕೃತಿ ಜಾಸ್ತಿ, ಕೋಲ್ಡ್, ಇನ್ಫೆಕ್ಷನ್ಸು ಈ ರೀತಿ ಒಂದು ಈ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಾಧೆ ಕೊಡುವಂಥದ್ದು ಕೂಡ ಇರುತ್ತೆ ಮೀನರಾಶಿಯವರಿಗೆ. ಸೊ ಈ ರೀತಿ ಒಂದು ಮೀನರಾಶಿಗೆ ಸಂಬಂಧಪಟ್ಟಂಥ ಸಕಾರಾತ್ಮಕ ನಕಾರಾತ್ಮಕ ವಿಚಾರಗಳು ಆಗಿರುತ್ತೆ. ಗುರುಜಿ, ಮೀನರಾಶಿಯಲ್ಲಿ ಬರುವಂತಹ ಕೊನೆ ನಕ್ಷತ್ರ ರೇವತಿ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ರೇವತಿ ನಕ್ಷತ್ರ 4 ಪಾದಗಳು ತುಂಬ ವಿಶೇಷವಾಗಿ ಮೀನರಾಶಿಯಲ್ಲಿ ಬರುವಂಥದ್ದು. ಇದು ಒಂದು ವಿಶೇಷವಾದ ಬುಧನ ನಕ್ಷತ್ರ, 20 ಡಿಗ್ರಿಯಿಂದ 30 ಡಿಗ್ರಿ ಮೀನರಾಶಿಯಲ್ಲಿ ಬರುವಂಥದ್ದು. ಸೊ ಇಲ್ಲೇನಾಗುತ್ತಂದರೆ, ಈ ಮೀನರಾಶಿಯ ಚಿಹ್ನೆ ಏನಿದೆ, ಮೀನುಗಳು ಹೇಗೆ ನೀರಲ್ಲಿ ತೇಲ್ತಾ ಇರ್ತವೆ, ಈ ನಕ್ಷತ್ರ ರೇವತಿ ನಕ್ಷತ್ರದ ಕೂಡ ಚಿಹ್ನೆ ಅದೇ ಆಗಿರುವಂಥದ್ದು. ಮತ್ತು ಇದು ಒಂದು ತುಂಬ ಆಧ್ಯಾತ್ಮಿಕವಾಗಿರೋ ನಕ್ಷತ್ರ. ಹೇಗೆ ಆಧ್ಯಾತ್ಮಿಕವಾಗಿ ಆತ್ಮ ಪರಮಾತ್ಮನಲ್ಲಿ ಲೀನನ ಆಗೋದಕ್ಕಿಂತ ಮುಂಚೆ ಎಲ್ಲವನ್ನು ಶುದ್ಧೀಕರಣಗೊಳಿಸಬೇಕು ಅಂತ ನಮ್ಮ ಒಂದು ಆಧ್ಯಾತ್ಮದಲ್ಲಿ ಹೇಳುವಂಥ ಒಂದು ಇದಿರುವಂಥ ಲೈನ್ಸ್ ಇರುವಂಥದ್ದು. ಆ ಒಂದು ನುಡಿ ಹಾಗೆ ಈ ಒಂದು ನಕ್ಷತ್ರ ಅದರ ಒಂದು ಸಾಧ್ಯತೆಯನ್ನು ಹೆಚ್ಚಾಗಿ ಮಾಡುವಂಥ ನಕ್ಷತ್ರ. ಅಂದರೆ ಓವರಾಲ್ ಆಗಿ ಹೇಳಬೇಕಾದ್ರೆ ಆಧ್ಯಾತ್ಮಿಕವಾಗಿರುವಂಥ ಒಂದು ನಕ್ಷತ್ರ ಅಂತ ಹೇಳ್ತೀವಿ. ಮತ್ತು ಇದರ ಗುಣ ಸಾತ್ವಿಕ ಗುಣವಾಗಿರುವಂಥದ್ದು. ಮತ್ತು ಇದರ ಅಕ್ಷರಗಳು ಈ ಒಂದು ವಿಶೇಷವಾಗಿ ರೇವತಿ ನಕ್ಷತ್ರ 3 ಅಕ್ಷರಗಳು, ಅಂದರೆ ಪ್ರಮುಖವಾಗಿ ನಾಮಾಂಕಿತದಲ್ಲಿ ಡ ಅನ್ನೋ ಅಕ್ಷರ ಬರುತ್ತೆ, ಇಂಗ್ಲೀಷ್ ಲೆಟರ್ ಡಿ ಮತ್ತು ಇಂಗ್ಲೀಷ್ ಲೆಟರ್ ಸಿ ಅನ್ನೋ ಒಂದು ಅಕ್ಷರಗಳು ಬರುವಂಥದ್ದು. ಮತ್ತು ಇವರು ತುಂಬ ವಿಶೇಷವಾಗಿರುವಂಥದ್ದು ಒಂದು ಈ ನಕ್ಷತ್ರ ರೇವತಿ ನಕ್ಷತ್ರದವರು ಆಧ್ಯಾತ್ಮಿಕ ಚಿಂತಕರಾಗಿರ್ತಾರೆ. ಆಧ್ಯಾತ್ಮಿಕ ವಿಚಾರವಾಗಿ ತುಂಬ ಹೊಸ ಒಂದು ಯೋಚನೆ ಇರುವಂಥದ್ದು ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಈ ತುಂಬ ವಿಶೇಷವಾಗಿ ಇದು ಒಂದು ರೇವತಿ ನಕ್ಷತ್ರ ಒಂದು ಧಾರ್ಮಿಕವಾಗಿ ಮತ್ತು ಧನಾತ್ಮಕವಾಗಿ ಒಳ್ಳೆಯ ನಕ್ಷತ್ರ, ಮತ್ತು ಒಂದು ಫೈನಾನ್ಷಿಯಲಿ ಕೂಡ ತುಂಬ ಒಳ್ಳೆಯ ಒಂದು ನಕ್ಷತ್ರ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿ ಹಣದ ಕೊರತೆ ಬರೋದಿಲ್ಲ, ಎಲ್ಲ ಒಂದು ಮೂಲದಿಂದ ಹಣ ಸಂಪಾದನೆ ಮಾಡುವಂಥವರು ರೇವತಿ ನಕ್ಷತ್ರದವ್ರು ಆಗಿರ್ತಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇವರು ತುಂಬ ಎಲ್ಲರೊಂದಿಗೆ ಹೊಂದ್ಕೊಳ್ಳುವಂಥದ್ದು, ಮತ್ತು ತುಂಬ ಕರುಣೆ ಇರುವಂಥದ್ದು, ಮತ್ತು ದುಃಖ ಇವ್ರ ಜೊತೆಯಲ್ಲಿದ್ದರೆ ಆಗೋದಿಲ್ಲ. ಅಂದರೆ ಸ್ವಲ್ಪ ಖುಷಿಯಿಂದ ನಗುಮುಖದಿಂದ ಎಲ್ಲರೊಂದಿಗೆ ಬೆರೆಯುವಂಥವರು ಈ ಒಂದು ನಕ್ಷತ್ರದವರಾಗಿರ್ತಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇವರಿಗೆ ಯಾವುದೇ ಒಂದು ಹಾರ್ಡ್ ವರ್ಕ್ ಇರದೇ ಇರೋಂಗೆ ಜೀವನದಲ್ಲಿ ಬರೋದಿಲ್ಲ. ಕಷ್ಟಪಟ್ಟರೆ ಈ ಎಲ್ಲ ಅಂಶಗಳು ಬೇಗ ಸಿಗುವಂಥದ್ದು ಅಂತ ತೋರಿಸ್ತಾ ಇದೆ. ಮತ್ತು ಯಾವುದನ್ನು ಬೇಗ ಬಿಟ್ಕೊಡಲ್ಲ, ಸ್ವಲ್ಪ ಆಶಾವಾದಿಗಳು, ಜೀವನದಲ್ಲಿ ನಿರಾಸೆ ಹೊಂದೋದಿಲ್ಲ, ಆಶಾವಾದಿತನ ಜಾಸ್ತಿ ಇರುತ್ತೆ. ಮತ್ತು ಇವರು ಆ ಆಶಾವಾದಿತನದಿಂದ ಏನು ಮಾಡ್ತಾರೆ ಅಂದರೆ ಜೀವನದಲ್ಲಿ ಇರುವಂಥ ಕಷ್ಟದ ಪರಿಸ್ಥಿತಿಗಳನ್ನು ದಾಟಿ ಮೇಲೆ ಬರುವಂಥವ್ರು ಆಗಿರ್ತಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇವರಿಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ, ಮತ್ತು ಶ್ರದ್ಧೆ ಜಾಸ್ತಿ, ದೇವರ ಬಗ್ಗೆ ಆಗಿರಲಿ ಈಶ್ವರನ ಬಗ್ಗೆ ಜಾಸ್ತಿ ಶ್ರದ್ಧೆ ಇರುವಂಥದ್ದು. ಮತ್ತು ಇವರ ಒಂದು ನಂಬಿಕೆಯನ್ನು ಇವ್ರು ಏನು ನಂಬ್ಕೊಂಡಿರ್ತಾರೆ ಅದರ ಬಗ್ಗೆ ಶ್ರದ್ಧೆ, ಅದರ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತಾರೆ. ಬಟ್ ಆದರೆ ಆ ಕಾನ್ಫಿಡೆನ್ಸು ಕೆಲವೊಂದು ಸತಿ ಅವಾಗವಾಗ ಲೋ ಆಗ್ತಾ ಇರುತ್ತೆ. ಅವರು ಅದನ್ನು ಬೂಸ್ಟ್ ಮಾಡ್ಕೋಬೇಕು ಅಂದರೆ ಅವ್ರ ಬಗ್ಗೆ ಅವರು ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಹೇಳ್ತೀವಿ. ಮತ್ತು ಒಂದು ವಿಶೇಷವಾಗಿ ರೇವತಿ ನಕ್ಷತ್ರದವರು ತುಂಬ ಒಂದು ಸಹಾಯ ಮಾಡುವಂಥ ಗುಣ ಇರುವಂಥದ್ದು. ಮತ್ತು ಇವರಿಗೆ ಸ್ವಲ್ಪ ಈ ಪರಿಸರ ಅಂದರೆ ತುಂಬ ಇಷ್ಟ ಆಗುತ್ತೆ. ಗ್ರೀನು ಪರಿಸರ ಮತ್ತು ಈ ಗುಡ್ಡ ಬೆಟ್ಟಗಳು ಅಂದರೆ ಹಸಿರು ತುಂಬ ಇವರಿಗೆ ಇಷ್ಟ ಆಗುವಂಥದ್ದು. ಮತ್ತು ಇವರು ಲೌಕಿಕವಾಗಿ ತುಂಬ ಜ್ಞಾನವಂತರಾಗಿರ್ತಾರೆ. ಅದಕ್ಕೆ ಒಳ್ಳೆಯ ಒಂದು ಎಜುಕೇಷನ್ಸು, ಒಳ್ಳೆಯ ಸಂಸ್ಕಾರಗಳನ್ನು ಇವರು ಹುಟ್ಟುತ್ತಾ ಬೆಳೆಸ್ಕೊಂಡಿರುವಂಥವ್ರು ಆಗಿರ್ತಾರೆ. ಮತ್ತು ತುಂಬ ಒಂದು ಪ್ರಶಾಂತ ಸ್ವಭಾವದವರು. ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಹೃದಯಕ್ಕೆ ಹೃದಯ, ಅಂದರೆ ಇನ್ನೊಬ್ಬರು ಮನಸ್ಸನ್ನು ಹತ್ತಿರವಾಗುವಂತೆ ಮಾತಾಡ್ತಾರೆ. ಅಂದರೆ ಅವ್ರ ಕ್ಲೋಸ್ ಸರ್ಕಲ್ಸಲ್ಲಿ ಅವ್ರು ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಒಂದು ಮಾತು, ಒಂದು ಒಳ್ಳೆಯ ಗೆಸ್ಚರ್ ಇರುವಂಥದ್ದು. ಮತ್ತು ಯಾವುದೇ ಕೆಲಸವನ್ನು ಕೂಡ ಆದಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ, ಅಷ್ಟೊಂದು ಟೆನ್ಷನ್ ತೊಗೊಳ್ಳೋದಿಲ್ಲ. ಅಂದರೆ ಇವ್ರದ್ದೇ ಒಂದು ವೇ ಆಫ್ ಹ್ಯಾಂಡಲಿಂಗ್ ದ ಥಿಂಗ್ಸ್ ತುಂಬ ಚೆನ್ನಾಗಿರುವಂಥದ್ದು ರೇವತಿ ನಕ್ಷತ್ರದವ್ರದ್ದು ಸಕಾರಾತ್ಮಕ ಗುಣ ಅಂತ ಹೇಳ್ತೀವಿ. ಅದಕ್ಕೆ ಇವರು ಒಂದು ಒಳ್ಳೆಯ ಭಾಷಣಕಾರರು, ಒಂದು ಒಳ್ಳೆಯ ಒಂದು ಆ್ಯಂಕರಿಂಗ್ ಮಾಡಲಿ ಅಥವಾ ಇನ್ನೇನೋ ಮಾಡಲಿ, ಒಂದು ಒಳ್ಳೆಯ ಆರೇಟರ್ಸ್ ಅಂತ ಹೇಳ್ಬೋದು, ಒಂದು ಒಳ್ಳೆಯ ಭಾಷಣಕಾರರಾಗಿರ್ತಾರೆ. ಮತ್ತು ಇಲ್ಲಿ ತುಂಬ ಒಂದು ಈ ಒಂದು ಶುಕ್ರ ಇಲ್ಲಿ ಉಚ್ಚತ್ವವನ್ನು ಪಡೆಯೋದ್ರಿಂದ ರೇವತಿ ನಕ್ಷತ್ರದವರು ಹಳೆಯ ಒಂದು ಯಾವುದೋ ಒಂದು ಪ್ರೀತಿ, ಹಳೆಯ ಒಂದು ವಿಶ್ವಾಸ ಕಳೆದು ಹೋದರೂ ಕೂಡ ಇವ್ರಿಗೊಂದು 15-20 ವರ್ಷ ಆದಮೇಲೆ ಮತ್ತೆ ಸಿಗುತ್ತೆ. ಅದು ಯಾವ ರೀತಿ ಪ್ರೀತಿಯಾಗಿರ್ಬೋದು, ಒಂದು ಗೆಳೆತನದ ಪ್ರೀತಿಯಾಗಿರ್ಬೋದು, ಒಂದು ವಸ್ತುವಿನ ಪ್ರೀತಿಯಾಗಿರ್ಬೋದು, ಕಳೆದುಕೊಳ್ಳೋಣ ಸಿಗೋದಂತ ಹೇಳ್ತಾರಲ್ಲ, ಅದರಲ್ಲಿ ಇವರು ಲಕ್ಕಿ ಆಗಿರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಈ ರೇವತಿ ನಕ್ಷತ್ರದವರು ಅಂತ ಹೇಳ್ತಾರೆ. ಆದರೆ ಇವರಿಗೆ ಸ್ವಲ್ಪ ವಿಚಾರದಲ್ಲಿ ಕೆಲವೊಂದು ವಿಚಿತ್ರವಾದ ಸ್ವಭಾವಗಳು, ಕೆಲವೊಂದು ನಮ್ಮ ಇಂಗ್ಲೀಷಲ್ಲಿ ಆಬ್ಸೆಸಿವ್ ಕಾಂಪ್ಲೆಕ್ಸ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ಈ ಲೈಟ್ ಇಲ್ಲೇ ನಿಂತ್ಕೊಂಡ್ಮೇಲೆ ಮುಂದಿನ ಕೆಲಸ ಮಾಡಬೇಕು, ಪದೇ ಪದೇ ಕೆಲವೊಂದು ವಸ್ತುಗಳನ್ನು ಹೆಚ್ಚಾಗಿ ಕ್ಲೀನ್ ಇಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವರು ಸ್ವಲ್ಪ ಒಂದು ನೆಗೆಟಿವ್ ವಿಚಾರ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಂದು ವಿಚಾರದಲ್ಲಿ ಇವರಿಗೆ ಇನ್ನೂ ನೆಗೆಟಿವ್ ಅಂಶಗಳಂದರೆ ಹಲ್ಲಿನ ಸಮಸ್ಯೆಗಳು ಸ್ವಲ್ಪ ಪದೇ ಪದೇ ಬರುವಂಥದ್ದು, ಡೆಂಟಿಸ್ಟ್ ಹತ್ರ ಹೋಗಬೇಕು, ಈ ರೀತಿ ಜಾಸ್ತಿ ತೋರಿಸುತ್ತೆ. ಮತ್ತು ಜಲತತ್ವದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಕೋಲ್ಡು, ಇನ್ಫೆಕ್ಷನ್ಸು, ರೆಸ್ಪಿರೇಟರಿ ಸಿಸ್ಟಮ್ ಡಿಸಾರ್ಡರ್ಸು ಈ ರೀತಿ ಸ್ವಲ್ಪ ಜಾಸ್ತಿ ಒಂದು ಅಂಶಗಳು ನೆಗೆಟಿವ್ ಆಗಿರುವಂಥದ್ದು
ಇರುವಂಥದ್ದು. ಮತ್ತು ಇವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಇವರು ಆನ್ಸಿಸ್ಟರ್ಸ್ ಅಂದರೆ ಇವರು ಪೂರ್ವಿಕರ ಒಂದು ಕನೆಕ್ಷನ್ಸು ತುಂಬ ಚೆನ್ನಾಗಿ ಇರುವಂಥದ್ದು. ಅಂದರೆ ಇವರಿಗೆ ತಾತ ಅಜ್ಜಿ ಈ ರೀತಿ ಪ್ರೀತಿಗಳು ಜಾಸ್ತಿ ಸಿಗುವಂಥದ್ದು, ಅವ್ರ ಕಡೆಯಿಂದ ಕನೆಕ್ಷನ್ಸು ಜಾಸ್ತಿ ಇರುವಂಥದ್ದು ನಾವು ನೋಡ್ತೀವಿ. ಮತ್ತು ಇವರು ಮದುವೆ ಜೀವನದಲ್ಲೂ ಕೂಡ ಅಷ್ಟು ಬೇಗ ಹೊಂದಾಣಿಕೆ ಆಗೋದಿಲ್ಲ. ಮದುವೆ ಒಂದು ಸ್ವಲ್ಪ ಬ್ರೇಕ್ ಆಗುವಂಥದ್ದು, ಅಚಾನಕ್ಕಾಗಿ ಏನೋ ಸಮಸ್ಯೆಗಳು ಬರುವಂಥದ್ದು, ಅಥವಾ ಒಂದಲ್ಲದೆ 2 ಸತಿ ಮದುವೆ ಆಗುವಂಥದ್ದು. ಯಾಕಂದರೆ ಇವರಿಗೆ ಸಪ್ತಮ ಸ್ಥಾನ ದ್ವಿಸ್ವಭಾವ ಸ್ಥಾನನೇ ಆಗಿರ್ತದೆ. ಅಂದರೆ ಈ ಒಂದು ಮೀನರಾಶಿ ರೇವತಿ ನಕ್ಷತ್ರದ ಒಂದು ಸಪ್ತಮ ಸ್ಥಾನ ಕನ್ಯಾ ರಾಶಿಯಾಗಿರುತ್ತೆ. ಕನ್ಯಾ ರಾಶಿ ಇವರು ಪಾರ್ಟ್ನರ್ ಆಗಿರೋದ್ರಿಂದ ಕಾರಣಾಂತರದಿಂದ ಮದುವೆಯಲ್ಲಿ ಒಂದು ಮದುವೆ ಡಿಲೇ ಆಗ್ಬೋದು, ಅಥವಾ ಮದುವೆ ಒಂದಲ್ಲದೆ 2 ಮ್ಯಾರೇಜ್ ಆಗ್ಬೋದು. ಅಂದರೆ ಅವರವರ ಜಾತಕ ಅನುಸಾರವಾಗಿ ಕೂಡ ವಿಭಿನ್ನತೆ ಪಡೆಯುತ್ತೆ. ಆದರೆ ನಕ್ಷತ್ರಕ್ಕೆ ರೇವತಿ ನಕ್ಷತ್ರದವರ ಒಂದು ಚಾನ್ಸಸ್ ಈ ರೀತಿ ಜಾಸ್ತಿ ಆಗಿರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ನೆಗೆಟಿವ್ ಅಂಶ ಏನಂತಾರೆ, ಕೆಲವೊಂದು ಸತಿ ತುಂಬ ಒಂದು ಯೋಚನೆ ಮಾಡಿದ್ರೆ ಹಗಲುಗನಸನ್ನು ತುಂಬ ಕಾಣುವಂಥವ್ರು. ಮತ್ತು ಕೆಲವೊಂದು ಸತಿ ಏನಾಗುತ್ತೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸ್ವಲ್ಪ ಭ್ರಮೆಗೊಳಗಾಗ್ತಾರೆ. ಅದನ್ನು ಸ್ವಲ್ಪ ತಗ್ಗಿಸ್ಬೇಕು. ಆದರೆ ಇವ್ರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಇವರು ಚೆನ್ನಾಗಿ ಮುಗಿಸ್ತಾರೆ. ಮತ್ತು ಇವ್ರು ರಿಯಲ್ ಟೈಮ್ ವರ್ಕ್ ಮಾಡೋದು, ಅಂದರೆ ಇಷ್ಟು ಕೆಲಸ ಕೊಟ್ಟರೆ ಇಷ್ಟು ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದರೆ ಪೋಸ್ಟ್ಪಾನ್ಮೆಂಟ್ ಇವ್ರಿಗೆ ಇಷ್ಟ ಇಲ್ಲ. ಅವತ್ತಿಂದ ಅವತ್ತು ಮುಗಿಸ್ಬೇಕು, ಮಾಡಬೇಕು, ಇದು ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಮತ್ತು ಪ್ಲ್ಯಾನಿಂಗ್ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ, ಯಾವುದೇ ಒಂದು ಇದು ಮಾಡಬೇಕಾದ್ರೆ ಅಚ್ಚುಕಟ್ಟು ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಈ ಒಂದು ರೇವತಿ ನಕ್ಷತ್ರದವ್ರದ್ದು ಒಂದು ಸಕಾರಾತ್ಮಕ ಒಂದು ನಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರುವಂಥದ್ದು. ಗುರುಜಿ, ರೇವತಿ ನಕ್ಷತ್ರದವರಿಗೆ ಭವಿಷ್ಯದಲ್ಲಿ ಏನಾದರೂ ಒಂದು ತೊಂದರೆ ಎದುರಾಗ್ತಾ ಇದೆ, ಅದರಿಂದ ಹೇಗೆ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದು ಅಥವಾ ಅದರ ಒಂದು ಪ್ರಭಾವವನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಪರಿಹಾರ ಭಾಗಕ್ಕೆ ನೀವೇನು ತಿಳಿಸ್ಕೊಡ್ತೀರಾ? ನೋಡಿ, ರೇವತಿ ನಕ್ಷತ್ರ ಪ್ರಮುಖವಾಗಿ ಹೆಚ್ಚು ವಿಷ್ಣುವಿನ ಆರಾಧನೆ ತುಂಬ ಒಳ್ಳೆಯದಾಗುತ್ತೆ. ಬುಧ ಅಂತ ಹೇಳ್ತೀವಿ. ಬುಧ ಅಂದರೆ ವಿಷ್ಣುವಿನ ಅವತಾರ ಒಂದು ದೇವಸ್ಥಾನಗಳು, ರಾಮನ ದೇವಸ್ಥಾನ ಆಗಿರ್ಬೋದು, ವಿಷ್ಣು ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಹೋಗುವಂಥದ್ದು, ಗುರುವಾರ ಕೂಡ ಹೋಗುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಯಾರಿಗೆ ದೇವಸ್ಥಾನಕ್ಕೆ ಹೋಗಲ್ಲ, ಮನೆಯಲ್ಲೇ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ರಾಮನಾಮ ಜಪ ಆಗಿರ್ಬೋದು, ಈ ರೀತಿ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ವಿಷ್ಣು ಸಂಬಂಧಿತವಾಗಿರುವಂಥ ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರಗಳನ್ನು ದಿನನಿತ್ಯಲೂ ಜಪ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪ್ರಸ್ತುತವಾಗಿ ರೇವತಿ ನಕ್ಷತ್ರದವರಿಗೆ ಗೋಚಾರದಲ್ಲೂ ಕೂಡ ಸ್ವಲ್ಪ ಈಗ 7.5 ಪ್ರಭಾವ ಇರೋದ್ರಿಂದ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ, 7.5ಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾರು ಪ್ರಸ್ತುತವಾಗಿರುತ್ತೆ ಜನವರಿಯಿಂದ ಈ ಒಂದು ರೇವತಿ ನಕ್ಷತ್ರದವರಿಗೂ 7.5 ಕೂಡ ಮುಗಿದ್ಬಿಡುತ್ತೆ. ಸೊ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ. ಉಳಿದಿರುವಂಥ ಜನರಲ್ ಪರಿಹಾರ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಅಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯಲ್ಲಿ ಬರ್ತಕ್ಕಂಥ ರೇವತಿ ನಕ್ಷತ್ರದವರ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು, ಅವರ ಗುಣಲಕ್ಷಣಗಳು, ಜೊತೆಗೆ ಪರಿಹಾರ. ನಿಮಗೆ ಏನೋ ಒಂದು ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ ಅಥವಾ ಎಲ್ಲದರಲ್ಲೂ ಹಿನ್ನಡೆ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ದಾಗ ನೀವು ಇದರ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಗುರುಜಿಗಳು ತಿಳಿಸಿರುವಂತಹ ವಿಷ್ಣುವಿನ ಒಂದು ನಾಮ ಸ್ಮರಣೆಯನ್ನು ನೀವು ಸಹ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೀನರಾಶಿಗೆ ಸಂಬಂಧಪಟ್ಟಂತೆ ಮತ್ತು ರೇವತಿ ನಕ್ಷತ್ರದವರಿಗೆ ಸಂಬಂಧಪಟ್ಟಂತೆ ಅನೇಕ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.